ಇಂದು ನಂಜನಗೂಡು ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಮೈಸೂರು ಜಿಲ್ಲಾ ಪೊಲೀಸ್ ಹಾಗೂ ನಂಜನಗೂಡು ಪಟ್ಟಣ ಪೊಲೀಸ್ ಠಾಣೆ ವತಿಯಿಂದ ಆಯೋಜಿಸಲಾದ ಡ್ರಗ್ಸ್ ವ್ಯಸನ ಮುಕ್ತ ಜಾಗೃತಿ ಅಭಿಯಾನ ಕಾರ್ಯಕ್ರಮದಲ್ಲಿ ಶಾಸಕರು ಭಾಗವಹಿಸಿ ಆಪರೇಷನ್ ರೈಸ್ ಹಾಗೂ ಡ್ರಗ್ಸ್ ಬೇಡ ಬ್ರೋ ಅಭಿಯಾನಕ್ಕೆ ಚಾಲನೆ ನೀಡಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿದರು. ಮಾದಕ ವಸ್ತುಗಳ ವ್ಯಸನವು ವ್ಯಕ್ತಿಯ ಬದುಕಷ್ಟೇ ಅಲ್ಲ, ಕುಟುಂಬ ಮತ್ತು ಸಮಾಜದ ಭವಿಷ್ಯಕ್ಕೂ ಮಾರಕವಾಗಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಮಾದಕ ವ್ಯಸನದ ವಿರುದ್ಧ ಜಾಗೃತರಾಗಬೇಕು ಹಾಗೂ ಯುವಜನತೆ ಆರೋಗ್ಯಕರ, ಶಿಸ್ತುಬದ್ಧ ಮತ್ತು ಮೌಲ್ಯಯುತ ಜೀವನವನ್ನು ಅಳವಡಿಸಿಕೊಳ್ಳಬೇಕು. ಮಾದಕ ವ್ಯಸನ ಮುಕ್ತ, ಸುರಕ್ಷಿತ ಮತ್ತು ಸದೃಢ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸೋಣ ಎಂದು ಕರೆ ನೀಡಿದರು. ಚಲನಚಿತ್ರ ನಟ ಧನ್ವೀರ್ ಗೌಡ ಮತ್ತು ಚಲನಚಿತ್ರ ನಟಿ ಅಶ್ವಿನಿ ಗೌಡ ಮಾತನಾಡಿದರು. ಮುಖ್ಯವಾಗಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ತಾಲೂಕಿನ ಎಲ್ಲ ವಿದ್ಯಾರ್ಥಿನಿಯರೇ, ಎಲ್ಲ ಶಿಕ್ಷಕಿಯರೇ, ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ತಮ್ಮೆಲ್ಲ ಉದ್ದೇಶಿಸಿ SP ಸರ್ ಮಾತನಾಡಿದ್ದಾರೆ. ಮಾತನಾಡಕ್ಕೆ ಹೋಗೋದಿಲ್ಲ. ಈಗ ನಿಮಗೆ ಈ ಏರಿಯಲ್ಲಿ ನಮ್ಮ ತಾಳ್ಮೆ ಕಡಿಮೆ. ಈಗ ನೀವೆಲ್ಲ ನಮ್ಮ ಧನ್ಯವಾದ ಮಾತಾಡಬೇಕು ಅಂತ ಕೇಳ್ತಾ ಇದ್ದೀರಾ. ಎರಡು ನಿಮಿಷ ತಾಳ್ಮೆ ಇದ್ರೆ ಮಾತಾಡ್ತಾರೆ. ಅದೇ ರೀತಿ ಅವರು ಮಾತನಾಡ್ತಾರೆ. ಈಗ ನಾನೇನು ಹೆಚ್ಚು ಮಾತಾಡೋಕೆ ಹೋಗೋದಿಲ್ಲ. ನನಗೆ ಈಗ ಗೊತ್ತಿದೆ. ಎರಡೇ ವಿಚಾರ. ನಿಮ್ಮ ಶಾಲೆಗೆ, ನಿಮ್ಮ ಕಾಲೇಜ್ಗೆ ಯಾರಾದ್ರೂ ಬಂದು ಡ್ರಗ್ಸ್ ಮಾರಕ್ಕೆ ನಿಂತ್ಕೊಂಡ್ರೆ ನೀವೇನ್ ಹೇಳ್ತೀರಾ? ಬೇಡ. ನಿಮ್ಮ ಅಕ್ಕಪಕ್ಕದಲ್ಲೇ ಯಾರು ನಿಮಗೆ ಡ್ರಗ್ಸ್ ಆಫರ್ ಮಾಡಿದ್ರೆ ಏನ್ ಹೇಳ್ತೀರಾ? ಬೇಡ ಅಷ್ಟೇ. ಮಾಡಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ತಾವು ಸಹಕಾರ ಕೊಡಿ. ನಿಮ್ಮ ಕಾಲೇಜು, ಶಾಲಾ ಅಕ್ಕಪಕ್ಕ ಆವರಣದಲ್ಲಿ ಯಾರು ಡ್ರಗ್ಸ್ ಮಾರಾಟ ಮಾಡೋದಿದ್ರೆ, ನಿಮ್ಮಲ್ಲಿ ಯಾರು ಕನ್ಸ್ಯೂಮ್ ಮಾಡೋದಿದ್ರೆ ದಯಮಾಡಿ ನಿಮ್ಮ ಶಾಲೆ ಕಾಲೇಜಿನ ನಿಮ್ಮ ಶಿಕ್ಷಕರಿಗೆ ತಿಳಿಸಿ ಅವರು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಅವರು ತಿಳಿಸ್ತಾರೆ. ನಂತರ ಏನ್ ಕ್ರಮ ತಗೋಬೇಕು ಅದು ನಾವು ತಗೊಳ್ತೇವೆ. ಇದನ್ನ ಹೇಳಿ ಈಗ ನಮ್ಮ ಕರ್ನಾಟಕ ಸರ್ಕಾರದಿಂದ ಈ ಒಂದು ಉತ್ತಮವಾದ ಕಾರ್ಯಕ್ರಮ ಆಪರೇಷನ್ ರೈಸ್ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ನಮ್ಮ ಮೈಸೂರು ತಾಲೂಕಿನಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಭಾಗವಹಿಸಿದ ತಾವೆಲ್ಲರೂ ಕೂಡ ನಮ್ಮ ಮೊದಲನೇ ಸಂಸ್ಥೆಯನ್ನು ಬಯಸ್ತಾರೆ. ಈಗ ತಮ್ಮೆಲ್ಲ ಉದ್ದೇಶಿಸಿ ಈಗ ಎಷ್ಟೋ ಜನ ಮಕ್ಕಳಿಗೆ ಗೊತ್ತಿರಲ್ಲ ನಮ್ಗೆ ಏನಾದ್ರು ಒಂದು ತೊಂದರೆ ಆದಾಗ ನಾನು ಏನ್ ಮಾಡ್ಬೇಕು. ಈಗ ನಿಮ್ಮ ಪಕ್ಕದಲ್ಲಿರುವಂತಹ ನಿಮ್ಮ ಸ್ನೇಹಿತರೆ ಆಗ್ಬೋದು, ಯಾವುದೋ ಒಂದು ಚಟಕ್ಕೆ ಯಾವುದೋ ಒಂದು ತಗೊಳ್ತಾ ಇದ್ದಾರೆ, ಏನೋ ಒಂದು ಮಾಡ್ತಿದ್ದಾರೆ ಅಂದಾಗ ನಿಮಗೆ ಅವ್ರನ್ನ ಅದರಿಂದ ಸೇವ್ ಮಾಡ್ಬೇಕು ಅನ್ನೋದು ನೀವು ಏನ್ ಮಾಡ್ಬೇಕು? ಹತ್ತಿರದಲ್ಲಿ ನಿಮ್ಗೆ ಅಕಸ್ಮಾತ್ ಪೊಲೀಸ್ ನಂಬರ್ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಪೊಲೀಸ್ ಠಾಣೆಗೆ ಹೋಗುವಂತ ಪ್ರಯತ್ನವನ್ನ ಮಾಡಬೇಕು. ನಿಮ್ಗೆ ಹೋಗೋದಕ್ಕೆ ಧೈರ್ಯ ಇಲ್ವಾ? ಧೈರ್ಯ ಸಾಕಾಗ್ತಾ ಇಲ್ವಾ? ಕನಿಷ್ಠ ಪಕ್ಷ ಗೂಗಲ್ ಅಲ್ಲಿ ಅದೊಂದು ಅಡ್ರೆಸ್ ಇರುತ್ತೆ, ಫೋನ್ ನಂಬರ್ ಇರುತ್ತೆ, ತಗೊಂಡು ಮಾಹಿತಿಯನ್ನ ಕೊಡುವಂತ ಕೆಲಸವನ್ನಾದ್ರೂ ಮಾಡಿ ಅಲ್ವಾ? ಸಮಾಜಕ್ಕೆ ನಿಮ್ಮ ಜೊತೆಗಿರೋರ್ನ ಉಳಿಸುವಂತಹ ಜವಾಬ್ದಾರಿಯನ್ನ ನೀವು ತಗೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಸಮಾಜಕ್ಕೆ ನೀವೆಲ್ಲರೂ ಕೂಡ ಮುಂದಿನ ಭವಿಷ್ಯ, ಇಂದಿನ ಮಕ್ಕಳೇ ನಾಳಿನ ಭವಿಷ್ಯ ಅಲ್ವಾ? ಹಾಗಾಗಿ ನಾವೆಲ್ಲರೂ ಜೀವನದಲ್ಲಿ ಒಂದು ಯೋಚನೆ ಮಾಡಬೇಕು, ನಾವು ಯಾರ ಜೊತೆ ಸ್ನೇಹ ಮಾಡ್ತೀವಿ ಅಂತ. ಇವತ್ತು ಈ ತರದ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನ ಮತ್ತೆ ಧನ್ವೀರ್ ಅವ್ರನ್ನ ಅತಿಥಿ ವಿರುದ್ಧ ರಾಜ್ಯ ಸರ್ಕಾರ ಸಮಗ್ರ ಅಭಿಯಾನವನ್ನ ಇವತ್ತು ನಂಜನಗೂಡಲ್ಲಿ ಹಮ್ಮಿಕೊಂಡಿದೆ. ಇದಕ್ಕೆ ಚಾಲನೆಯನ್ನ ನಾವೆಲ್ಲರೂ ಕೂಡ ಸೇರ್ಕೊಂಡು ಇಲ್ಲಿ ಮಾಡ್ತಾ ಇರುವಂಥದ್ದು. ನನಗೆ ತುಂಬಾ ಖುಷಿಯಾಗಿದ್ದು ಒಂದು ವಿಚಾರ ಏನು ಅಂತಂದ್ರೆ, ನಿಮ್ಮ ಶಾಸಕರಾದಂತಹ ಧ್ರುವನಾರಾಯಣ್ ಸರ್ ಬಗ್ಗೆ ಹೇಳಲೇಬೇಕು. ದರ್ಶನ್ ಸರ್ ನೋಡಿ, ನಾವೆಲ್ಲರೂ ಇಷ್ಟು ಜನ ಇಲ್ಲಿ ಕೂತಿದ್ದೀವಿ, ನೀವೆಲ್ಲರೂ ಇಷ್ಟು ಜನ ಇಲ್ಲಿದ್ದೀರಾ. ಶಾಸಕರು ಅಂದ್ರೆ ನಾವ್ ಯಾವಾಗ್ಲೂ ಅವ್ರನ್ನ ವೈಟ್ ಅಲ್ಲಿ ನೋಡ್ತೀವಿ, ಇಲ್ಲ ಬ್ಲೇಸರ್ ಅಲ್ಲಿ ನೋಡ್ತೀವಿ, ಇಲ್ಲ ಯಾವ್ದಾದ್ರು ಒಂದು ಬ್ರಾಂಡೆಡ್ ಬಟ್ಟೆಯಲ್ಲಿ ನೋಡ್ತೀವಿ. ನಾನು ಸಾಮಾನ್ಯರಲ್ಲಿ ಸಾಮಾನ್ಯ. ಇವತ್ತು ಈ ಕಾರ್ಯಕ್ರಮದ ಉದ್ದೇಶನೇ ಬೇರೆ ಅಂತ. ಅವ್ರು ಹಾಕಿರೋ ಟಿ ಶರ್ಟ್ ಯಾವುದು? ಅದೇ ಅವರು. ಸೊ ನಾವೇನೇ ಮಾಡ್ಬೇಕಂದ್ರೂ ಮೊದಲು ನಮ್ಮಿಂದಾನೇ ಅದು ಪ್ರಾರಂಭ ಆಗ್ಬೇಕು. ನಾವ್ ಇನ್ನೊಬ್ರಿಗೆ ಉಪದೇಶ ಕೊಡೋದಕ್ಕಿಂತ ಮುಂಚೆ ಅದು ನನ್ನಿಂದಾನೇ ಪ್ರಾರಂಭ ಆಗ್ಬೇಕು ಅಂತ ನಾವೆಲ್ಲರೂ ಅನ್ಕೋಬೇಕು ಅಲ್ವಾ? ಸೊ ನಿಜವಾಗ್ಲೂ ಸರ್, ನಿಮ್ಮಂತ ಯಂಗ್ಸ್ಟರ್ಸ್, ನಿಮ್ಮಂತ ಯೂತ್ ಈ ತರದ ಕೆಲಸಗಳಲ್ಲಿ ಒಂದು ಇನಿಷಿಯೇಟಿವ್ ಅನ್ನ ತಗೊಳ್ಳೋದು ನಮ್ಮಂತವ್ರಿಗೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ತುಂಬಾನೇ ಖುಷಿನೂ ಆಗುತ್ತೆ. ನೀವೆಲ್ಲರೂ ಸೈಲೆಂಟ್ ಆಗಿದ್ರೆ
ಮಾತಾಡ್ತೀನಿಲ್ಲ, ನಾನು ಮಾತಾಡಲ್ಲ. ಇಲಾಖೆಯಲ್ಲಿ ಅಷ್ಟು ಸುಲಭ ಅಲ್ಲ. ಯಾವ್ದಾದ್ರು ಒಂದು ಅತಿಥಿಗಳನ್ನ ಇಂಥ ಕಾರ್ಯಕ್ರಮಕ್ಕೆ ಕರೀತಾರೆ ಅಂದಾಗ ಬಹಳ ಫಿಲ್ಟರ್ ಮಾಡಿ ಕರೆಯುವಂಥದ್ದು. ಹಾಗಾಗಿ ಇವತ್ತು ನಮ್ಮನ್ನ ಇಲ್ಲಿ ಕರೆದಿದ್ದಾರೆ ಅಂದ್ರೆ ಅಂತ ಜವಾಬ್ದಾರಿಯನ್ನ, ಆ ಥರದ ಒಂದು ಹಿನ್ನೆಲೆಯನ್ನ ನಾವು ಇಟ್ಕೊಂಡು ಇಲ್ಲಿ ಬಂದಿರುವಂಥದ್ದು. ನಾಳೆ ದಿನ ನೀವುಗಳು ಆ ಮಟ್ಟಕ್ಕೆ ಬೆಳಿಬೇಕು. ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ನೀವುಗಳು ಕೂಡ ಇಲ್ಲಿ ಬಂದು ಅತಿಥಿಗಳಾಗಿ ಕೂತ್ಕೊಳ್ಳೋ ಥರ ನೀವು ಬೆಳಿಬೇಕು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಅರ್ಥ ಆಗ್ತಿದ್ಯಾ ನಿಮ್ಗೆ? ಎಲ್ಲರಿಗೂ ಒಳ್ಳೇದಾಗಿ ಮಕ್ಕಳ. ಒಳ್ಳೆ ಹಾಡು ಹಾಕಿದ್ರು, ಆ ಸಾಂಗ್ ಅಲ್ಲಿ ನೀವು ಮ್ಯೂಸಿಕ್ ಕಳೆದು ಹೋಗ್ಬೇಡಿ, ಅದ್ರಲ್ಲಿರುವಂತ ಅರ್ಥವನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಸರ್ಕಾರ ಅಂತ ಒಂದು ಅದ್ಭುತವಾದಂತ ಹಾಡನ್ನ ನಿಮಗೆ, ಆ ಸಾಲುಗಳನ್ನ ಹಾಡಿನ ರೂಪದಲ್ಲಿ, ಇವತ್ತಿನ ಜೆನ್ಸಿ ಮಕ್ಕಳಿಗೆ ಆ ಥರದ ರ್ಯಾಪ್ಗಳೇ ಇಷ್ಟ. ಹಳೆ ಸಾಂಗ್ಗಳು ಹಾಕಿದ್ರೆ ನೀವು ಕೇಳಲ್ಲ ಅಲ್ವಾ? ಇನ್ನೊಂದು 2 ನಿಮಿಷ ನಾನು ಮಾತಾಡ, ಅಯ್ಯೋ ಬೇಡಪ್ಪ ರೇಡಿಯೋ ಇವ್ರು ಇಷ್ಟೇ ಮಾತಾಡ್ತಾರೆ ಕೇಳಿಸ್ಕೊಳ್ಳಲ್ಲ ಅಂತೀರ. ಅದಕ್ಕೆ ನಿಮ್ಗೆ ಹೇಗ್ ಬೇಕೋ ಹಾಗೆ ಸರ್ಕಾರ ಇವತ್ತು ಒಳ್ಳೆ ಶೀರ್ಷಿಕೆ ಇಟ್ಟಿದೆ. ಬೇಡ ಬ್ರೋ, ಬೇಡ ಅಣ್ಣ ಅಂದ್ರೆ ಕೇಳ್ತೀರಾ? ಅಪ್ಪ ಅಂದ್ರೆ ಕೇಳ್ತೀರಾ? ಮಾಮ್ ಅಂದ್ರೆ ಕೇಳ್ತೀರಾ? ಡ್ಯಾಡ್ ಅಂದ್ರೆ ಕೇಳ್ತೀರಾ? ಬ್ರೋ ಅಂದ್ರೆ ಕೇಳ್ತೀರಾ? ಈಗಿನ ಟ್ರೆಂಡ್ ಅದು ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಸೇ ನೋ ಟು ಡ್ರಗ್ಸ್ ಅಂಡ್ ಆಲ್ವೇಸ್ ಸೇ ನೋ ಬ್ರೋ ಅಂತ ಹೇಳ್ತಾ ಇನಿಷಿಯೇಟಿವ್ ಸ್ಟಾರ್ಟ್ ಆಗ್ತಿರೋದು ದರ್ಶನ್ ಕಡೆಯಿಂದ. ಸೊ ಅವ್ರು ತುಂಬಾ ಒಳ್ಳೇದಾಗ್ಲಿ. ನಾನು ಒಂದೇ ಒಂದು ಜಾಸ್ತಿ ಎಲ್ಲರೂ ಅದನ್ನ ಹೇಳ್ತಾ ಇದ್ದಾರೆ, ಬೇಡ 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 ಅಂತ. ನಿಮ್ಗೆ ನಾನು ಬೋರ್ ಮಾಡಕ್ ಹೋಗಲ್ಲ, ಬಟ್ ಇರೋ ವಾಸ್ತವ್ಯ ಹೇಳ್ತೀನಿ. ಮಾದಕ ವಸ್ತು ಅನ್ನೋ ಒಂದು ಯಾವುದೋ ಒಂದು ಕ್ಷಣಿಕ ಸುಖಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ನಂಬಿಕೆಗಳು, ಅವಮಾನಗಳಿಗೆ ಹಾಗೂ ಮನೆಯವರು ನಿಮ್ಮಲ್ಲಿ ಬರೋ ನಂಬಿಕೆಗಳಿಗೆ ಹಾಳಾಗೋ ರೀತಿಯಲ್ಲಿ 5 ನಿಮಿಷ ಇಲ್ಲಪ್ಪ ನಿಮ್ಮ ಕನಸುಗಳಿಗೆ, ನಿಮ್ಮ ಕನಸುಗಳಿಗೆ, ನಿಮ್ಗಾಗೋ ಅವಮಾನಗಳಿಗೆ, ನಿಮ್ಮ ಮನೆಯವ್ರು ನಿಮ್ಮಲ್ಲಿರೋ ನಂಬಿಕೆಗಳನ್ನ ಹಾಳು ಮಾಡ್ಕೊಂಬೇಡಿ. ಅದ್ಯಾವುದೋ ಒಂದು ಕ್ಷಣಕ್ಕೆ ಸುಖಕ್ಕೋಸ್ಕರ ಇಷ್ಟೆಲ್ಲ ನಿಮ್ಮ ಜೀವನ ಹಾಳಾಗೋದು ಬೇಡ. ಹಾಗೇನೆ ದಯಮಾಡಿ ಯಾರೇ ನಿಮ್ಮ ಅಕ್ಕಪಕ್ಕ ಇದು ನೀವು ಕಂಡು 1-2 ಸತಿ ಬುದ್ಧಿವಾದ ಹೇಳಿ, ಕೇಳಲಿಲ್ವಾ ಪೊಲೀಸವ್ರ ನಂಬರ್ ಬರುತ್ತಾನೆ, ಫೋನ್ ಮಾಡಿ ಸೀದಾ ಹಾಕೊಡಿ, ಕರ್ಕೊಂಡು ಹೋಗ್ತಾರೆ, ಅವ್ರು ಬುದ್ಧಿ ಕಲಿಸ್ತಾರೆ. ಸೊ ದಯಮಾಡಿ ಯಾರಿಂದ ಮಾದಕ ವಸ್ತುಗಳಿಂದ ದೂರ ಇರಿ. ಆದಷ್ಟು ನಿಮ್ಮ ಅಕ್ಕಪಕ್ಕದಲ್ಲಿರೋರ್ಗು ಈ ಥರದ ಇದಕ್ಕೆ ಅಡಿಕ್ಷನ್ ಹಾಕ್ಬೇಡ ಅಂತ ಹೇಳ್ಕೊಡಿ. ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವುದೋ ನಶೆಯಲ್ಲಿ ಬರ್ತಕ್ಕಿಂತ ಕಲಿಸೋನ ನಶೆ ಜೀವನದಲ್ಲಿ ಬರ್ತೀವಿ, ತುಂಬ ಜೀವನದಲ್ಲಿ ಮುಂದೆ ಬರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ. ಥ್ಯಾಂಕ್ ಯು.